ಎಲ್ಲರಿಗೂ ಎಲ್ಲ ನಾಯಕರೇ, ಮುಖಂಡರೇ, ಅಣ್ಣ ತಮ್ಮದರೇ, ಅಕ್ಕ ತಂಗಿರೇ, ಬಂಧುಗಳೇ, ನಮ್ಮ ವೇದಿಕೆ ಮೇಲೆ ಎಲ್ಲ ನಾರೇಂದ್ರಣ್ಣ, ಬಾಬಣ್ಣ, ಶಿವಣ್ಣ, ಭರತಗೌಡ್ರೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ನನ್ನ ಅಭ್ಯರ್ಥಿಯಾಗಿ ಮಾಡಿದೆ. ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ಚಲೋರ ಸಾಹೇಬರು, ನರೇಂದ್ರಣ್ಣರು, ಆಮೇಲೆ ನಮ್ಮ ಖರ್ಗೆ ಸಾಹೇಬರು, ಎಲ್ಲ ಜಿಲ್ಲೆಯ ಶಾಸಕರು ಸೇರಿ ಒಗ್ಗೂಡಿ ಒಮ್ಮತದಿಂದ ನನ್ನ ಅಭ್ಯರ್ಥಿಯಾಗಿ ಮಾಡಿದ್ರು. ನನ್ನನ್ನು ಗೆಲ್ಲಿಸಿ ನಿಮ್ಮ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡಿ. ನರೇಂದ್ರಣ್ಣಂಗೆ ಎಷ್ಟು ಹೆಚ್ಚು ಮತ ಕೊಟ್ಟು ಗೆಲ್ಸಿದ್ರು ಅದೇ ರೀತಿ ನನ್ನ ಗೆಲ್ಸಿ. ನರೇಂದ್ರಣ್ಣ ಜೊತೆಗೂಡಿ ಕೆಲಸ ಮಾಡ್ತೀನಿ. ಕೇಂದ್ರ ಅನುದಾನ ಏನೇನು ಬರ್ತದೆ ಅದೆಲ್ಲ ತಂದು ನನಗೆ ರೈತರ ಕಷ್ಟ ಏನ್ ಗೊತ್ತು. ನಾನು ಇದೇ ಜಿಲ್ಲೆಯವನು, ರೈತರ ಮಗ, ಮಣ್ಣಿನ ಮಗ. ನಾನು ಸುಮ್ಮನೆ ಮಣ್ಣಿನ ಮಗ ಅಂತ ಹೇಳಲ್ಲ, ನಿಜವಾಗಿ ಮಣ್ಣಿನ ಮಗ. ನಾನು ತಪ್ಪೆ ಒತ್ತಿ, ಹೊಲ ಒತ್ತಿ, ಗಾಳಿ ಕಿತ್ತಿ, ಮರ ಹತ್ತಿ, ಗಿಡ ಮರ ಎಲ್ಲ ಕೆಲಸ ಮಾಡಿದ್ದೀನಿ. ಬೆಂಗಳೂರಲ್ಲಿ ಎಲ್ಲ ಮೂಟೆ ಒತ್ತಿದ್ದೀನಿ, ಇದು ಒತ್ತಿದ್ದೀನಿ, ಎಲ್ಲ ಕೆಲಸ ಮಾಡಿದ ಕಷ್ಟ ರೈತರದ್ದು ಏನಂತ ಗೊತ್ತು. ದಯಮಾಡಿ ನನ್ನ ಕೆಲಸ ಈ ಬಿಸಿಲಲ್ಲಿ ಎಲ್ಲ ಬಂದು ನಿಂತಿದ್ರೆ ನಂಗೆ ಅದು ಸಂತೋಷ ಆಯ್ತದೆ. ದಯಮಾಡಿ ನಿಮ್ಮ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಎಲ್ಲ ಜನ ಹಲಗೂರಿನ ಮತದಾರ ಬಂಧುಗಳಿಗೆ ಕೊನೆಯದಾಗ ಒಂದೇ ಮಾತು. ಇವತ್ತು ಎಲ್ಲ ಕಡೆ ವರ್ಷದೊಡ್ಕು, ರಾಮನಗರದಲ್ಲಿ ಬಿಡದಿ ತೋಟದಲ್ಲೂ ಕೂಡ ವರ್ಷದೊಡ್ಕು ನಡೀತಾ ಇದೆ. ನಾವು ನಿಮ್ ಜೊತೆಯಲ್ಲಿ ಬಿಸಿಲು ನಿಂತಿದ್ದೀವಿ, ನಿಮ್ಮನ್ನು ನಿಲ್ಸಿದ್ದೀವಿ, ದಯಮಾಡಿ ಕ್ಷಮಿಸಿ. ಈ ಮಧ್ಯೆ ಒಂದಿನ ನಿಗದಿಪಡಿಸಿ DK ಶಿವಕುಮಾರ್ ಅವರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು 17ನೇ ತಾರೀಕು ಮಂಡ್ಯಕ್ಕೆ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಇನ್ನೊಂದು ದಿವಸ ಮಂಡ್ಯದಲ್ಲಿ ಸಭೆ ಮಾಡ್ತಿದ್ದಾರೆ. ನಿಮ್ಮ ಮುಂದೆ ನಾವು ಇನ್ನೇನು ಹೇಳೋದಿಲ್ಲ. ಮನೆತನ ಉಳಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಉಳಿಸ್ಕೊಳ್ಳೋದು ನಿಮ್ ಜವಾಬ್ದಾರಿ, ನಿಮ್ ಸೇವೆ ಮಾಡೋದು ನಮ್ ಜವಾಬ್ದಾರಿ. ನಿಮ್ ಮನೆ ಮಕ್ಕಳಂತ ಇದ್ದೇವೆ, ಆಶೀರ್ವದಿಸಿ, ಬೆಂಬಲಿಸಿ, ಗೆಲ್ಸಿ. ವೆಂಕಟರಮಣೇಗೌಡರ ಗೆಲುವು ಈ ಮಂಡ್ಯದ ಗೆಲುವು, ಸ್ವಾಭಿಮಾನದ ಗೆಲುವು ಅಂತ ಕೇಳ್ಕೊಂಡು ತಮ್ಗೆಲ್ಲರೂ ಎಲ್ಲರಿಗೂ ಎಲ್ಲ ನಾಯಕರೇ, ಮುಖಂಡರೇ, ಅಣ್ಣ ತಮ್ಮದರೇ, ಅಕ್ಕ ತಂಗಿರೇ, ಬಂಧುಗಳೇ, ನಮ್ಮ ವೇದಿಕೆ ಮೇಲೆ ಎಲ್ಲ ನಾರೇಂದ್ರಣ್ಣ, ಬಾಬಣ್ಣ, ಶಿವಣ್ಣ, ಭರತಗೌಡ್ರೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ನನ್ನ ಅಭ್ಯರ್ಥಿಯಾಗಿ ಮಾಡಿದೆ. ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ಚಲೋರ ಸಾಹೇಬರು, ನರೇಂದ್ರಣ್ಣರು, ಆಮೇಲೆ ನಮ್ಮ ಖರ್ಗೆ ಸಾಹೇಬರು, ಎಲ್ಲ ಜಿಲ್ಲೆಯ ಶಾಸಕರು ಸೇರಿ ಒಗ್ಗೂಡಿ ಒಮ್ಮತದಿಂದ ನನ್ನ ಅಭ್ಯರ್ಥಿಯಾಗಿ ಮಾಡಿದ್ರು. ನನ್ನನ್ನು ಗೆಲ್ಲಿಸಿ ನಿಮ್ಮ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡಿ. ನರೇಂದ್ರಣ್ಣಂಗೆ ಎಷ್ಟು ಹೆಚ್ಚು ಮತ ಕೊಟ್ಟು ಗೆಲ್ಸಿದ್ರು ಅದೇ ರೀತಿ ನನ್ನ ಗೆಲ್ಸಿ. ನರೇಂದ್ರಣ್ಣ ಜೊತೆಗೂಡಿ ಕೆಲಸ ಮಾಡ್ತೀನಿ. ಕೇಂದ್ರ ಅನುದಾನ ಏನೇನು ಬರ್ತದೆ ಅದೆಲ್ಲ ತಂದು ನನಗೆ ರೈತರ ಕಷ್ಟ ಏನ್ ಗೊತ್ತು. ನಾನು ಇದೇ ಜಿಲ್ಲೆಯವನು, ರೈತರ ಮಗ, ಮಣ್ಣಿನ ಮಗ. ನಾನು ಸುಮ್ಮನೆ ಮಣ್ಣಿನ ಮಗ ಅಂತ ಹೇಳಲ್ಲ, ನಿಜವಾಗಿ ಮಣ್ಣಿನ ಮಗ. ನಾನು ತಪ್ಪೆ ಒತ್ತಿ, ಹೊಲ ಒತ್ತಿ, ಗಾಳಿ ಕಿತ್ತಿ, ಮರ ಹತ್ತಿ, ಗಿಡ ಮರ ಎಲ್ಲ ಕೆಲಸ ಮಾಡಿದ್ದೀನಿ. ಬೆಂಗಳೂರಲ್ಲಿ ಎಲ್ಲ ಮೂಟೆ ಒತ್ತಿದ್ದೀನಿ, ಇದು ಒತ್ತಿದ್ದೀನಿ, ಎಲ್ಲ ಕೆಲಸ ಮಾಡಿದ ಕಷ್ಟ ರೈತರದ್ದು ಏನಂತ ಗೊತ್ತು. ದಯಮಾಡಿ ನನ್ನ ಕೆಲಸ ಈ ಬಿಸಿಲಲ್ಲಿ ಎಲ್ಲ ಬಂದು ನಿಂತಿದ್ರೆ ನಂಗೆ ಅದು ಸಂತೋಷ ಆಯ್ತದೆ. ದಯಮಾಡಿ ನಿಮ್ಮ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.